ಹಾಯ್ ಎಲ್ರಿಗೂ. ತುಂಬ ವಿಶೇಷವಾದಂಥ ಒಂದು ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಾಳೆ 8ನೇ ಆಗಸ್ಟ್ ಅಂತಂದರೆ 888 ಆಗುತ್ತೆ ಅಂತ. ಇದನ್ನು ನಾವು ಮ್ಯಾನಿಫೆಸ್ಟೇಷನ್ ಟೈಮ್ ಅಂತ ಹೇಳ್ತೀವಿ. ಓಕೆ, ಲಾಯನ್ಸ್ ಗೇಟ್ ಓಪನ್ ಆಗ್ತಾ ಇದೆ ನಾಳೆ. ನಾಳೆ ತುಂಬ ಅಂದರೆ ತುಂಬ ಪ್ರೀಷಿಯಸ್ ಆಗಿರುವಂಥ ಒಂದು ಸಮಯ. ಬೆಳಗ್ಗೆ 8 ಗಂಟೆ 8 ನಿಮಿಷಕ್ಕೆ ಏನಪ್ಪ ಅಂತಂದರೆ ಈ ಒಂದು ನೀವು ವಿಷನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು. ಅಥವಾ ರಾತ್ರಿ ಕೂಡ ನಿಮಗೊಂದು ಅವಕಾಶ ಇದೆ. ರಾತ್ರಿ ಕೂಡ 8 ಗಂಟೆ 8 ನಿಮಿಷಕ್ಕೆ ಈ ಒಂದು ವಿಶ್ನ ನೀವು ಫುಲ್ಫಿಲ್ ಮಾಡ್ಕೋಬೋದು. ಯಾವ ಥರ ಮಾಡ್ಕೋಬೇಕು ಅಂತಂದಾಗ ನೋಡಿ, ನಾಳೆ 8ನೇ ತಾರೀಕು 8ನೇ ತಿಂಗಳು 26ನ್ನು ನೀವು ಆ್ಯಡ್ ಮಾಡಿದಾಗ ಅದು ಕೂಡ ನಿಮಗೆ 8 ಬರುತ್ತೆ. ಅದು 8 ಗಂಟೆ 8 ನಿಮಿಷಕ್ಕೆ ನೀವೇನಾದರೂ ಈ ಒಂದು ರೆಮಿಡಿನ ನೀವು ಮಾಡಿಕೊಂಡಾಗ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ನಿಮಗೆ ಎಲ್ಲ ರೀತಿಯ ವಿಶಸ್ಗಳು ಫುಲ್ಫಿಲ್ ಆಗುವಂಥ ಒಂದು ಸುವರ್ಣ ಅವಕಾಶ ಅಥವಾ ಸುವರ್ಣ ಸಮಯ ಅಂತಲೇ ಹೇಳ್ಬೋದು. ಅದು ನಾಳೆ 8ನೇ ಆಗಸ್ಟ್ ಇದೆ. ಸೊ ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಆದರೂ ಮಾಡ್ಕೊಳ್ಳಿ. ನಿಮ್ಮ ವಿಶಸ್ಗಳನ್ನು ಬರೀಬಹುದು. ಓಕೆ, ರಿಟರ್ನಲ್ಲಿ ಬರಿಬೋದು ಆಗಿದೆ ಅನ್ನೋ ಥರ. ಓಕೆ, ಮನೆ ಕಟ್ಟಬೇಕಾ, ನನ್ನ ಚೆನ್ನಾಗಿ ಸುಂದರವಾಗಿರುವಂಥ ಮನೆ ಕಟ್ಟಿದ್ದೀನಿ, ಅಥವಾ ನನ್ನ ಗೌರ್ಮೆಂಟ್ ಜಾಬ್ ಆಗಿದೆ, ನನ್ನ ಮದುವೆ ಆಗಿದೆ, ನನ್ನ ಮಗು ಆಗಿದೆ ಅನ್ನೋ ಪಾಸಿಟಿವ್ ಸೆನ್ಸಲ್ಲಿ ಅಫರ್ಮೇಷನ್ ಇರಬೇಕು. ಆ ಒಂದು ಖುಷಿಯಲ್ಲಿ ನನಗೆ ಆಗಿದೆ ಅನ್ನೋ ಒಂದು ಖುಷಿಯಲ್ಲಿ ನೀವೇನು ಮಾಡಬೇಕು, ಅದನ್ನು ವಿಜುವಲೈಸ್ ಮಾಡಬೇಕು, ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಅಥವಾ ನೀವು ಬರೀನೂಬಹುದು. ಬರೆದು ಆ ಒಂದು ಪೇಪರ್ನ ನೀವು ಸುಟ್ಟು ನೀವು ಯೂನಿವರ್ಸ್ಗೆ ನೀವು ಬ್ಲೋ ಕೂಡ ಮಾಡ್ಬೋದು. ಬರಿಬೇಕಾದಾಗ ರೆಡ್ ಕಲರ್ನ ಪೆನ್ ತಗೊಳ್ಳಿ, ಯೆಲ್ಲೋ ಕಲರ್ ಪೇಪರ್ ತಗೊಳ್ಳಿ. ಒಂದು ವಿಷಸ್ನ ಬರಿಬೋದಾ ಅಥವಾ 2-3 ವಿಷಸ್ನ ಬರಿಬೋದಾ ಅಥವಾ 8 ವಿಷಸ್ನ ಬರಿಬೋದಾ ಅಂತ ಸುಮಾರು ಕೇಳ್ತಾರೆ. ಯಾವುದು ಅವಶ್ಯಕತೆ ಇದೆ, ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ನೀವು ಇದನ್ನು ಬರೀರಿ ಅಂತ ಹೇಳ್ತಾ ಇದ್ದೀನಿ. 8 ಟೈಮ್ ನೀವು ಬರಿಬೋದು. ಅದು ಕೂಡ ಇನ್ನೂ ಪವರ್ಫುಲ್ ಆಗುತ್ತೆ. ಲಾಯನ್ಸ್ ಗೇಟ್ನ ಓಪನ್ ಆಗಿದೆ ನಾಳೆ ಅಂತಂದರೆ ಸೂರ್ಯ ಸಿಂಹ ರಾಶಿಯಲ್ಲಿ ನಿಮಗೆ ಉಚ್ಚನಾಗಿ ಸಿಗ್ತಾನೆ ನಾಳೆ. ತುಂಬ ಅಂದರೆ ತುಂಬ